ಅತಿ ದೊಡ್ಡ ಮಾರುಕಟ್ಟೆಯನ್ನು ಹೊಂದಿರುವಂತಹ ಕೋಲಾರ PMC ಮಾರುಕಟ್ಟೆಯಲ್ಲಿ ಇವತ್ತು ಏನು ಟೊಮಾಟೊ ಧಾರಣೆ ಗಣನೀಯವಾಗಿ ಕುಸಿರುವಂಥದ್ದು. ಏನು ಇವತ್ತು 15 kg ಬಾಕ್ಸ್ ಇವತ್ತು ಕೇವಲ 50ರಿಂದ 100 ರೂಪಾಯಿಗೆ ಬಿಕ್ರಿ ಆಗ್ತಾ ಇರುವಂಥದ್ದು. ಇದು ರೈತರಿಗೆ ಒಂದು ರೀತಿಯ ಸಂಕಷ್ಟ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರೈತ ಇವತ್ತು ಏನು ಕಷ್ಟಪಟ್ಟು ಬೆಳೆದಂತಹ ಟೊಮಾಟೊ ಬೆಲೆಗೆ ಇವತ್ತು ಬೆಲೆ ಇಲ್ಲ. ರೈತ ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ರೈತರು ಇದ್ದಾರೆ, ಅವ್ರು ಮಾತಾಡ್ತೀನಿ ನಾನು ಏನು ಸಮಸ್ಯೆ ಅಂತ. ಸರ್ ಯಾಕೆ ಸರ್ ಏನು ಟೊಮಾಟೊ ಬೆಲೆಗೆ ದಿಢೀರ್ನ ಬೆಲೆ ಕುಸಿತಗೊಂಡಿರುವಂಥದ್ದು ಅಂತ? ನೋಡಿ, ಇದು ಬರೀ ದಿಢೀರಂತಲ್ಲ, ಕಳೆದ ಡಿಸೆಂಬರ್ ತಿಂಗಳಿಂದ ಪರಿಸ್ಥಿತಿ ಹಿಂಗೆ ಇದೆ. 30 ರೂಪಾಯಿಂದ ಕನಿಷ್ಠ 30ರಿಂದ ಗರಿಷ್ಠ 150-160 ರೂಪಾಯಿ ಇದಾಗ್ತದೆ. ಇದು ಬೆಳೆ ಮಾಡಿ ಮಾರುಕಟ್ಟೆ ವಹಿವಾಟು ಮಾಡಿ ಇವತ್ತು ದಿವಸ ಕನಿಷ್ಠ ಅವನು ಹೂಡಿಕೆ ಬಂಡವಾಳ ಬರಬೇಕಂದ್ರೆ ಇವತ್ತು 15 kg ಬಾಕ್ಸು 200 ರೂಪಾಯಿ ಕನಿಷ್ಠವಾಗಿ ಮಾರಬೇಕು. ಮಿನಿಮಮ್ ಪ್ರೈಸ್ ಅದಿದೆ. ಆದರೂ ಸಹ ಇವತ್ತು ರೈತನು ಎದೆಗುಂದದೆ ಮಾಡ್ತಿ ಇವತ್ತು ಬರ್ಬೋದು ಅನ್ನೋ ಒಂದು ನಿರೀಕ್ಷೆ, ಮುಂದೆ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಮೇಲೆ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ರೈತರಿಗಂತೂ ಸಂಕಷ್ಟ ತಪ್ಪಿದ್ದಲ್ಲ. ಇದಕ್ಕೆ ಕಾರಣಗಳು ಹಲವಾರು. ಇವತ್ತು ದಿವಸ ಗುಣಮಟ್ಟದ ಒಂದು ಬೀಜೋತ್ಪಾದನೆ ಆಗ್ತಾಯಿಲ್ಲ, ಈ ಗುಣಮಟ್ಟದ ನೀರು ಲಭ್ಯ ಇಲ್ಲ, ಹಾಗೆ ರಾಸಾಯನಿಕ ಗೊಬ್ಬರಗಳು ಸರಿಯಾದ ರೀತಿಯಲ್ಲಿ ಸರಬರಾಜು ಆಗ್ತಾ ಇಲ್ಲ. ಇದನ್ನೆಲ್ಲ ಕೂಡ ಸಂಬಂಧಪಟ್ಟ ಇಲಾಖೆಗಳು, ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ ಇದ್ದಾವೆ. ಇವತ್ತು ದಿವಸ 6 ತಿಂಗಳಿಂದ ಬೆಲೆ ಕುಸಿದಾದರೂ ಕೂಡ ಬೆಲೆ ಕುಸಿದ ಕಾರಣಗಳೇನು ಅದನ್ನು ಸಮೀಕ್ಷೆ ಮಾಡಿ ಅದಕ್ಕೆ ಮಾರ್ಗೋಪಾಯ ಕಂಡಿರ್ತಕ್ಕಂಥ ಕನಿಷ್ಠ ಪ್ರಯತ್ನ ಕೂಡ ಮಾಡಿಲ್ಲ. ಇದುವರೆಗೂ ಕೂಡ ಮಾರ್ಕೆಟ್ಗೆ ಯಾವ ರೈತನ ಹತ್ರ ಬಂದು ಮಾತನಾಡಿದ್ದಿಲ್ಲ. ಇದು ಅವ್ರ ಪರಿಸ್ಥಿತಿಗಳು. ಹಾಗಾಗಿ ನಾನು ರೈತರಲ್ಲಿ ಮತ್ತು ನಮ್ಮ ತೋಟಗಾರಿಕೆ ಇಲಾಖೆಗಳಲ್ಲಿ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ, ಸೂಕ್ತವಾಗಿ ತುರ್ತಾಗಿ ನಮ್ಮ ಮಾರುಕಟ್ಟೆ ಭೇಟಿ ನೀಡಿ ಯಾವ ರೈತಂದು ನಷ್ಟಗೊಳಗಾಗ್ತಾ ಇದ್ದಾನೆ 6 ತಿಂಗಳಿಂದ ಸಮೀಕ್ಷೆ ಮಾಡಿ ಅವನು ಕನಿಷ್ಠ ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು ಆದರೆ ಮಾತ್ರ ರೈತ ಉಳಿತಾನೆ ಹೊರತಾಗಿ ಇದನ್ನು ವ್ಯವಸಾಯದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ. ಅದನ್ನು ನಿಲ್ಲಿಸೇ ಬಿಡ್ತಾನೆ. ಕೋಲಾರದಲ್ಲಿ ಭಾಳ ಕಷ್ಟ ಇದೆ. ಅತಿ ಹೆಚ್ಚು ರೈತರು ಇವತ್ತು ಟೊಮಾಟೊ ಬೆಳೀತಾ ಇದ್ದಾರೆ ಸರ್. ಅಂದರೆ 365 ದಿನಗಳ ಕಾಲ ಟೊಮಾಟೊ ಬೆಳೀತಾ ಇದ್ರು. ಆದರೆ ಇವತ್ತು ಕೇವಲ 25-30% ಮಾತ್ರ ರೈತರು ಬೆಳೀತಾ ಇದ್ದಾರೆ. ಯಾಕೆ ಕಾರಣ ಸರ್ ಅದಕ್ಕೆ? ಟೊಮೆಟೊನೇ ಅಲ್ಲ, ನೀವು ನೋಡಿ, ಸುಮಾರು 4-5 ವರ್ಷದ್ದು ನಿಮ್ಮ ಡೇಟಾ ಕಲೆಕ್ಟ್ ಮಾಡಿ ನೋಡಿ, ವರ್ಷಕ್ಕೆ ತೋಟಗಾರಿಕೆ ಮತ್ತು ಕೃಷಿ ಬೆಳೆಯಲ್ಲಿ ಕುಸಿತ ಕಾಣ್ತಾ ಇದೆ. ಕಾರಣಗಳು ನೀರು, ಕಲುಷಿತ ನೀರಾಗ್ತಾ ಇದೆ, ಮತ್ತು ಹವಾಮಾನ ವೈಪರೀತ್ಯಗಳು, ಜೊತೆಗೆ ಏನು ತೋಟಗಾರಿಕೆ ಇಲಾಖೆಗಳು ಆಯಾ ಕಾಲಕ್ಕೆ ಯಾವುದು ಸೂಕ್ತವಾದಂಥ ಬೆಳೆ ಇದೆ, ಯಾವುದು ಮಾಡಬೇಕಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಲುಪಿಸಲಾರದೆ, ಅಥವಾ ಏನು ಬೆಳೆ ಆಗ್ತಾ ನೋಡೋಣ ಬಿಳಿ ಸೊಳ್ಳೆ ಬಂದಿದ್ದು ಹೋಗ್ತಾರೆ, ಆ ಬಿಳಿ ಸೊಳ್ಳೆಗೆ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋದಾಗಲಿ ಅಥವಾ ಅಂಗಮಾರಿ ರೋಗ ಬಂತು ಅದಕ್ಕೆ ಔಷಧೋಪಚಾರಗಳು, ಯಾವುದೂ ಮಾಹಿತಿ ಕೊಡದೆ ರೈತನ ದಿನೇ ಸಂಕಷ್ಟಕ್ಕೊಳಗಾಗಿ ಇವತ್ತು ದಿವಸ ತೀರಾ ಬರ್ತಾ ತುಂಬ ಕಡಿಮೆ ಆಗ್ತಾ ಇದೆ. ವ್ಯವಸಾಯನೇ ಕಡಿಮೆ ಆಗ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ. ಸರ್ ಮೊದಲು ಈ ಕಡೆಯಿಂದ ಸರ್ ಬೇರೆ ರಾಜ್ಯಗಳು ರಫ್ತಾಗ್ತಾ ಇತ್ತು. ಆದರೆ ಇವತ್ತು ಒರಿಸ್ಸಾ ಆಗ್ಬೋದು, ಛತ್ತೀಸ್ಗಢ ಆಗ್ಬೋದು, ಆ ಭಾಗದ ರೈತರು ಇವತ್ತು ಹೆಚ್ಚಾಗಿ ಟೊಮಾಟೊ ಬೆಳೀತಾ ಇದ್ದಾರೆ. ಆ ಕಾರಣಕ್ಕೆ ಈ ಟೊಮಾಟೊ ಆ ಕಡೆ ಹೋಗ್ತಾ ಇಲ್ಲ ಅನ್ನೋದು ಮಾತು ಸಹ ಕೇಳಬಾರ್ದು. ನಿಜನಾ ಸರ್? ಇಲ್ಲ, ಇದು ಆವತ್ತು ಸುಮಾರು 16 ವರ್ಷದಿಂದ ಅಲ್ಲೂ ಬೆಳೀತಿದ್ರು, ಇಲ್ಲೂ ಬೆಳೀತಿದ್ರು. ಏನು ಮಹಾರಾಷ್ಟ್ರ, ನಾಸಿಕ್ ಆ ಭಾಗದಲ್ಲಿ ಹೆಚ್ಚಿಗೆ ಬೆಳೀತಾರೆ, ಇಲ್ಲೂ ಬೆಳೀತಾ ಇದ್ರು, ಎಲ್ಲ ಕಡೆ ಬೆಳೆ ಆಗ್ತಿತ್ತು. ಅವತ್ತು ಅವ್ರ ಗುಣಮಟ್ಟ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸವಲತ್ತು ಕೊಡ್ತಾ ಇದ್ದಾರೆ. ಕಳೆದ ಬಾರಿ ನೀವು ನೋಡಬೇಕು, ಬೆಲೆ ಕುಸಿತಾದಾಗ ಮಹಾರಾಷ್ಟ್ರ ಸರ್ಕಾರ ಬೆಂಬಲ ಬೆಲೆ ಕೊಡ್ತು, ಅವ್ರು ಉಳಿಸ್ಕೊಂಡಿದ್ದಾರೆ. ಉಳಿಸ್ಕೊಂಡಿದ್ರಿಂದ ಅವರು ಧೈರ್ಯವಾಗಿ ಇವತ್ತು ದಿವಸ ಏನೇ ಬಂದು ಕೂಡ ಸಂಕಷ್ಟಕ್ಕೆ ಸರ್ಕಾರ ಇರ್ತದೆ, ಆಡಳಿತ ಒಂದು ವರ್ಗ ಸಹಾಯ ಮಾಡ್ತದೆ ಅಂತೇಳಿ ಅವ್ರು ಧೈರ್ಯ ಮಾಡ್ತಾರೆ. ನಮ್ಗೆ ಅದು ಯಾವುದೂ ಇಲ್ಲ. ಅವ್ರ ಹಣೆ ಬರಕ್ಕೆ ಬಿಟ್ಬಿಟ್ಟಿದ್ದಾರೆ. ನೀವು ಏನಾದರೂ ಮಾಡ್ಕೊಂಡು ನಿಮ್ಮ ಹಣೆ ಬರ ಅನ್ನೋ ರೈತನ ಅಷ್ಟು ಕಡೆಗಣಿಸಿದ್ರಿಂದ ರೈತ ಜುಗುಪ್ಸೆ ಬಂದ್ಬಿಟ್ಟಿದೆ ವ್ಯವಸಾಯದ ಮೇಲೆ. ಆ ನಿಟ್ಟಿನಲ್ಲಿ ರೈತ ಯಾವುದೇ ಬೆಳೆ ಮಾಡಲಿಕ್ಕೂ ಹಿಂಜರಿತಾ ಇದ್ದಾನೆ. ಬರೀ ಕೋಲಾರದಲ್ಲಿ ಟೊಮೆಟೊ ಅಲ್ಲ, ಎಲ್ಲ ಬೆಳೆಗಳು ಹಿಂಗೆ ಆಗ್ತಾ ಇದೆ. ಇವಾಗ 1 ಎಕರೆನಲ್ಲಿ ಬೆಳೆ ಬೆಳಿಬೇಕಂದ್ರೆ ಸುಮಾರು 2-3 ಲಕ್ಷ ಖರ್ಚಾಗುತ್ತೆ ಸರ್. ಇವತ್ತು ರೈತಲ್ಲಿ ತಗೊಂಬರ್ಬೇಕಂತ ಹೇಳಿದ್ರೆ ಆ ದುಡ್ಡು ಸಿಗ್ತಾ ಇದೆಯಾ ಸರ್ ಅಂತ? ನಾನು ಅದೇ ಅವಾಗಲೇ ಹೇಳಿದೆ, ಇಲ್ಲಿ ಕನಿಷ್ಠ 1 ಎಕರೆಗೆ ಇವತ್ತು ಟೊಮೆಟೊ ಬೆಳಿಬೇಕಂದ್ರೆ 2 ಲಕ್ಷ ಬೇಕೇ ಬೇಕು. ಬೋರ್ವೆಲ್ಲು ಭೂಮಿ ರೆಡಿ ಇದ್ರೂ ಕೂಡ 2 ಲಕ್ಷ ಬೇಕೇ ಬೇಕು. ಆ 2 ಲಕ್ಷ ಎಕರೆಯಲ್ಲಿ ಏನು ಮಾಡಬೇಕಂದ್ರೆ ಕನಿಷ್ಠ 200-250 ರೂಪಾಯಿ ಮಾರಬೇಕು. ಒಂದು 15 kg ಬಾಕ್ಸು 200 ರೂಪಾಯಿ ಮಾರಿದ್ದು ಕಳೆದ ಸಾರಿ 2023ರಲ್ಲಿ 24ರಲ್ಲಿ ನಡೆದಿತ್ತು. ಅದು ಸೀಸನಲ್ಲಿ ಏನು ಸುಗ್ಗಿ ಕಾಲದಲ್ಲಿ. ಅದ ನಂತರ ಡಿಸೆಂಬರಿಂದ 6 ತಿಂಗಳಿಂದ 150 ರೂಪಾಯಿ ಹೋಗಲೇ ಇಲ್ಲ. ಅಂದರೆ ಅವ್ನು ಬೆಳೆ ಅದು 2 ಲಕ್ಷ ರೂಪಾಯಿ ಹಾಕಿದರೆ 1 ಲಕ್ಷ ರೂಪಾಯಿ ಕೂಡ ಕೈ ಸಿಗ್ತಾ ಇಲ್ಲ. ಹಾಗಿದ್ದಾಗ ಎಷ್ಟು ದಿನ ಮಾಡಲಿಕ್ಕಾಗುತ್ತೆ? 3 ಬೆಳೆ 4 ಬೆಳೆ ಏನೋ ಸೋಲ್ಬೋದು. ನಿರಂತರವಾಗಿ ನಷ್ಟ ಆಗ್ತಾ ಇದೆ. ಹೇಗೆ ಮಾಡ್ಲಿಕ್ಕಾಗ್ತದೆ? ಒಬ್ಬ ಸಾಧಾರಣ ರೈತ 2 ಬೆಳೆ ಮಾಡಿದಾಗ 4 ಲಕ್ಷ ರೂಪಾಯಿ ಕಳ್ಕೊಳ್ತಾನೆ. 4 ಲಕ್ಷ ರೂಪಾಯಿ 1 ಲಕ್ಷ ಬಂದರೆ 3 ಲಕ್ಷ ನಷ್ಟದಲ್ಲಿರ್ತಾರೆ. 3 ಲಕ್ಷ ಬಡ್ಡಿ ಕಟ್ಟಿ ಮೀಟರ್ ಬಡ್ಡಿ, ಚಕ್ರ ಬಡ್ಡಿ ಹೋಗಿ ರೈತನು ಸಂಪೂರ್ಣವಾಗಿ ಹಾಳಾಗ್ಬಿಡ್ತಾನೆ. ಇದು ವಾಸ್ತವಾಂಶ. ಏನು ಹೋಗ್ತಿದೆ ಸರ್ ರೇಟ್? ಮಾರ್ಕೆಟಲ್ಲಿ ಏನಿದೆ ಸರ್ ಇವತ್ತು? ನೋಡಿ, ಮಾರ್ಕೆಟಲ್ಲಿ ನೀವೇ ನೋಡಿದ್ರಿ, ಕನಿಷ್ಠ 30 ರೂಪಾಯಿಂದ ಒಂದು 150 ರೂಪಾಯಿ ಹೋಗ್ತಾ ಇದೆ. 150 ರೂಪಾಯಿ ಇವತ್ತು ಪ್ರೊಸೆಸಿಂಗ್ ಯೂನಿಟ್, ಸಂಸ್ಕರಣಾ ಘಟಕಗಳು ಕೊರತೆ ಇಲ್ಲಿ ಕೋಲಾರಲ್ಲಿ. ನಾವೇನು ಕೇಂದ್ರ ಸರ್ಕಾರ ಶೇಕಡ ಪ್ರೊಸೆಸಿಂಗ್ ಸಂಸ್ಕರಣಾ ಘಟಕಗಳ ನಿರ್ಮಾಣ ಮಾಡಲಿಕ್ಕೆ 50% ಕೊಟ್ಟರೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 25% ಕೊಡ್ತಕ್ಕಂಥ ಪದ್ಧತಿ ಇದೆ. ಇದು ನೆರೆ ರಾಜ್ಯಗಳಾದಂಥ ತಮಿಳುನಾಡು, ಆಂಧ್ರ, ಕೇರಳದಲ್ಲಿ ಕೊಡ್ತಾ ಇರೋದ್ರಿಂದ ಇವತ್ತು ಚಿತ್ತೂರು ಭಾಗದಲ್ಲಿ ಅತಿ ಹೆಚ್ಚು ಸಂಸ್ಕರಣಾ ಘಟಕಗಳಿದ್ದಾವೆ. ಇಲ್ಲಿಂದ ಇಲ್ಲಿಗೆ ಹೋಗಬೇಕಾದ್ರೆ ಸಾಗಾಣಿಕೆ ವೆಚ್ಚ KG ಮೇಲೆ 3 ರೂಪಾಯಿಂದ 4 ರೂಪಾಯಿ ಬೀಳ್ತದೆ. ಒಂದು ವೇಳೆ ಕರ್ನಾಟಕದಲ್ಲೇ ಇದ್ದಿದ್ದರೆ ಆ 2 ರೂಪಾಯಿಂದ 3 ರೂಪಾಯಿ ಕೋಲಾರ ನಮ್ಗೆ ರೈತ ಸಿಗ್ತದೆ. ಅಂದರೆ ಕರ್ನಾಟಕ ಅಂದರೆ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ, ಬೇರೆ ರಾಜ್ಯದಲ್ಲಿ ಕೊಡ್ತಕ್ಕಂಥ ಹೆಚ್ಚುವರಿ ಸಬ್ಸಿಡಿನ ಇಲ್ಲಿ ಕೊಟ್ಟಿದ್ದೆ ಆದರೆ ಅನುಕೂಲ ಆಗ್ತಿತ್ತು. ಈ ಬೇಡಿಕೆ ನಮಗೆ ಮಾರ್ಕೆಟ್ ವಿಸ್ತರಣೆ ಆಗೋ
ಜೊತೆಗೆ ಈ ಬೇಡಿಕೆ ಕೂಡ ನಿರಂತರವಾಗಿ ಸುಮಾರು 16 ವರ್ಷದ ಬೇಡಿಕೆ ಮಾಡಿದ್ರೆ ಇವತ್ತಿಗೂ ಆ ಕಾರ್ಯಗತ ಆಗಿಲ್ಲ. ಹಾಗಾಗಿ ಕೋಲಾರದ ರೈತ ದುರಂತ, ವಿಶೇಷವಾಗಿ ಕರ್ನಾಟಕದ ರೈತರು ಬೆಳೆದಂಥ ಒಂದು ಟೊಮೆಟೋಗೆ ಆಂಧ್ರಕ್ಕೆ ತೊಗೊಂಡೋಗಿ ಅಲ್ಲಿ ಹೋಗಿ ಸಂಸ್ಕರಣ ಘಟಕಗಳು ಅಲ್ಲಿ ಹೋಗಿ ಮಾರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಇವೆಲ್ಲ ಕೂಡ ಸರ್ಕಾರ ಗಮನಿಸಬೇಕು. ಸಂಸ್ಕರಣ ಘಟಕ ತುರ್ತಾಗಿ ಕೋಲಾರ ಜಿಲ್ಲೆಯಲ್ಲಿ ಆದರೆ ರೈತನಿಗೆ 1 kg ಮೇಲೆ 2 ರೂಪಾಯಿ ಹೆಚ್ಚುವರಿ ಸಿಗ್ತಕ್ಕಂಥ ಅವಕಾಶ ಇದೆ. ಕೋಲಾರ ರೈತನ ಉಳಿತಾನೆ, ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ. ಇನ್ನು ಇವಿಷ್ಟು ರೈತರ ಮಾತಾಡಿ ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ಸಂಕಷ್ಟದಲ್ಲಿರುವಂಥ ರೈತರಿಗೆ ಸರ್ಕಾರ ಕೂಡಲೇ ಮುಂದೆ ಬರಬೇಕು ಮತ್ತು ಅದ್ರ ಜೊತೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಎಂಬುದು ರೈತರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅತಿ ದೊಡ್ಡ ಮಾರುಕಟ್ಟೆಯನ್ನು ಹೊಂದಿರುವಂತಹ ಕೋಲಾರ PMC ಮಾರುಕಟ್ಟೆಯಲ್ಲಿ ಇವತ್ತು ಟೊಮಾಟೊ ಧಾರಣೆ ಗಣನೀಯವಾಗಿ ಕುಸಿರುವಂಥದ್ದು. ಇವತ್ತು 15 kg ಬಾಕ್ಸ್ ಇವತ್ತು ಕೇವಲ 50ರಿಂದ 100 ರೂಪಾಯಿಗೆ ಬಿಕ್ರಿ ಆಗ್ತಾ ಇರುವಂಥದ್ದು. ಇದು ರೈತರಿಗೆ ಒಂದು ರೀತಿಯ ಸಂಕಷ್ಟ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ರೈತ ಇವತ್ತು ಕಷ್ಟಪಟ್ಟು ಬೆಳೆದಂತಹ ಟೊಮಾಟೊ ಬೆಲೆಗೆ ಇವತ್ತು ಬೆಲೆ ಇಲ್ಲ. ರೈತ ಇವತ್ತು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ರೈತರು ಇದ್ದಾರೆ, ಅವ್ರು ಮಾತಾಡ್ತೀನಿ ನಾನು ಏನು ಸಮಸ್ಯೆ ಅಂತ. ಸರ್, ಯಾಕೆ ಸರ್ ಟೊಮಾಟೊ ಬೆಲೆಗೆ ದಿಢೀರ್ನ ಬೆಲೆ ಕುಸಿತಗೊಂಡಿರುವಂಥದ್ದು ಅಂತ? ನೋಡಿ, ಇದು ಬರೀ ದಿಢೀರಂತಲ್ಲ, ಕಳೆದ ಡಿಸೆಂಬರ್ ತಿಂಗಳಿಂದ ಪರಿಸ್ಥಿತಿ ಹಿಂಗೆ ಇದೆ. 30 ರೂಪಾಯಿಂದ ಕನಿಷ್ಠ 30ರಿಂದ ಗರಿಷ್ಠ 150-160 ರೂಪಾಯಿ ಇದಾಗ್ತದೆ. ಇದು ಬೆಳೆ ಮಾಡಿ ಮಾರುಕಟ್ಟೆ ವಹಿವಾಟು ಮಾಡಿ ಇವತ್ತು ದಿವಸ ಕನಿಷ್ಠ ಅವನು ಹೂಡಿಕೆ ಬಂಡವಾಳ ಬರಬೇಕಂದ್ರೆ ಇವತ್ತು 15 kg ಬಾಕ್ಸು 200 ರೂಪಾಯಿ ಕನಿಷ್ಠವಾಗಿ ಮಾರಬೇಕು. ಮಿನಿಮಮ್ ಪ್ರೈಸ್ ಅದಿದೆ. ಅದು ಸಹ ಇವತ್ತು ರೈತನು ಎದೆಗುಂದದೆ ಇವತ್ತು ಬರ್ಬೋದು ಅನ್ನೋ ಒಂದು ನಿರೀಕ್ಷೆ, ಮುಂದೆ ಬೆಳೆ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಮೇಲೆ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ರೈತರಿಗಂತೂ ಸಂಕಷ್ಟ ತಪ್ಪಿದ್ದಲ್ಲ. ಇದಕ್ಕೆ ಕಾರಣಗಳು ಹಲವಾರು. ಇವತ್ತು ದಿವಸ ಗುಣಮಟ್ಟದ ಒಂದು ಬೀಜೋತ್ಪಾದನೆ ಆಗ್ತಾಯಿಲ್ಲ, ಈಗ ಗುಣಮಟ್ಟದ ನೀರು ಲಭ್ಯ ಇಲ್ಲ, ಹಾಗೆ ರಾಸಾಯನಿಕ ಗೊಬ್ಬರಗಳು ಸರಿಯಾದ ರೀತಿಯಲ್ಲಿ ಸರಬರಾಜು ಆಗ್ತಾ ಇಲ್ಲ. ಇದನ್ನೆಲ್ಲ ಕೂಡ ಸಂಬಂಧಪಟ್ಟ ಇಲಾಖೆಗಳು, ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ ಇದ್ದಾವೆ. ಇವತ್ತು ದಿವಸ 6 ತಿಂಗಳಿಂದ ಬೆಲೆ ಕುಸಿದಾದರೂ ಕೂಡ ಬೆಲೆ ಕುಸಿದ ಕಾರಣಗಳೇನು ಅದನ್ನು ಸಮೀಕ್ಷೆ ಮಾಡಿ ಅದಕ್ಕೆ ಮಾರ್ಗೋಪಾಯ ಕಂಡಿರ್ತಕ್ಕಂಥ ಕನಿಷ್ಠ ಪ್ರಯತ್ನ ಕೂಡ ಮಾಡಿಲ್ಲ. ಇದುವರೆಗೂ ಕೂಡ ಮಾರ್ಕೆಟ್ಗೆ ಯಾವ ರೈತನ ಹತ್ರ ಬಂದು ಮಾತನಾಡಿದ್ದಿಲ್ಲ. ಇದು ಅವ್ರ ಪರಿಸ್ಥಿತಿಗಳು. ಹಾಗಾಗಿ ನಾನು ರೈತರಲ್ಲಿ ಮತ್ತು ನಮ್ಮ ತೋಟಗಾರಿಕೆ ಇಲಾಖೆಗಳಲ್ಲಿ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ, ಸೂಕ್ತವಾಗಿ ತುರ್ತಾಗಿ ನಮ್ಮ ಮಾರುಕಟ್ಟೆ ಭೇಟಿ ನೀಡಿ ಯಾವ ರೈತಂದು ನಷ್ಟಕ್ಕೊಳಗಾಗ್ತಾ ಇದ್ದಾನೆ 6 ತಿಂಗಳಿಂದ ಸಮೀಕ್ಷೆ ಮಾಡಿ ಅವನು ಕನಿಷ್ಠ ಬೆಂಬಲ ಬೆಲೆ ಕೊಡ್ತಕ್ಕಂಥದ್ದು ಆದರೆ ಮಾತ್ರ ರೈತ ಉಳಿತಾನೆ. ಹೊರತಾಗಿ ಇದನ್ನು ವ್ಯವಸಾಯದ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟಿದೆ, ಅದನ್ನು ನಿಲ್ಲಿಸೇ ಬಿಡ್ತಾನೆ. ಕೋಲಾರದಲ್ಲಿ ಭಾಳ ಕಷ್ಟ ಇದೆ. ಅತಿ ಹೆಚ್ಚು ರೈತರು ಇವತ್ತು ಟೊಮಾಟೊ ಬೆಳೀತಾ ಇದೆ ಸರ್. ಅಂದರೆ 365 ದಿನಗಳ ಕಾಲ ಟೊಮಾಟೊ ಬೆಳೀತಾ ಇದ್ರು. ಆದರೆ ಇವತ್ತು ಕೇವಲ 25-30% ಮಾತ್ರ ರೈತರು ಬೆಳೀತಾ ಇದ್ದಾರೆ. ಯಾಕೆ ಕಾರಣ ಸರ್ ಅದಕ್ಕೆ? ಟೊಮೆಟೊನೇ ಅಲ್ಲ, ನೀವು ನೋಡಿ, ಸುಮಾರು 4-5 ವರ್ಷದ್ದು ನಿಮ್ಮ ಡೇಟಾ ಕಲೆಕ್ಟ್ ಮಾಡಿ ನೋಡಿ. ವರ್ಷಕ್ಕೆ ತೋಟಗಾರಿಕೆ ಮತ್ತು ಕೃಷಿ ಬೆಳೆಯಲ್ಲಿ ಕುಸಿತ ಕಾಣ್ತಾ ಇದೆ. ಕಾರಣಗಳು ನೀರು, ಕಲುಷಿತ ನೀರಾಗ್ತಾ ಇದೆ, ಮತ್ತು ಹವಾಮಾನ ವೈಪರೀತ್ಯಗಳು, ಜೊತೆಗೆ ಏನು ತೋಟಗಾರಿಕೆ ಇಲಾಖೆಗಳು ಆಯಾ ಕಾಲಕ್ಕೆ ಯಾವುದು ಸೂಕ್ತವಾದಂಥ ಬೆಳೆ ಇದೆ, ಯಾವುದು ಮಾಡಬೇಕಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಲುಪಿಸಲಾರದೆ, ಅಥವಾ ಏನು ಬೆಳೆ ಆಗ್ತಾ ನೋಡ ಬಿಳಿ ಸೊಳ್ಳೆ ಬಂದಿದ್ದು ಹೋಗ್ತಾರೆ, ಆ ಬಿಳಿ ಸೊಳ್ಳೆಗೆ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋದಾಗಲಿ, ಅಥವಾ ಅಂಗಮಾರಿ ರೋಗ ಬಂತು ಅದಕ್ಕೆ ಔಷಧೋಪಚಾರಗಳು, ಇದು ಯಾವುದೂ ಮಾಹಿತಿ ಕೊಡದೆ ರೈತನು ದಿನೇ ಸಂಕಷ್ಟಕ್ಕೊಳಗಾಗಿ ಇವತ್ತು ದಿವಸ ತೀರಾ ಬರ್ತಾ ತುಂಬ ಕಡಿಮೆ ಆಗ್ತಾ ಇದೆ. ವ್ಯವಸಾಯನೇ ಕಡಿಮೆ ಆಗ್ತಾ ಇದೆ ಕೋಲಾರ ಜಿಲ್ಲೆಯಲ್ಲಿ. ಸರ್, ಮೊದಲು ಈ ಕಡೆಯಿಂದ ಸರ್ ಬೇರೆ ರಾಜ್ಯಗಳು ರಫ್ತಾಗ್ತಾ ಇತ್ತು. ಆದರೆ ಇವತ್ತು ಒರಿಸ್ಸಾ ಆಗ್ಬೋದು, ಛತ್ತೀಸ್ಗಢ ಆಗ್ಬೋದು, ಆ ಭಾಗದ ರೈತರು ಇವತ್ತು ಹೆಚ್ಚಾಗಿ ಟೊಮಾಟೊ ಬೆಳೀತಾ ಇದ್ದಾರೆ. ಆ ಕಾರಣಕ್ಕೆ ಈ ಟೊಮಾಟೊ ಆ ಕಡೆ ಹೋಗ್ತಾ ಇಲ್ಲ ಅನ್ನೋದು ಮಾತು ಸಹ ಕೇಳಬಾರ್ದು. ನಿಜನಾ ಸರ್? ಇಲ್ಲ, ಇದು ಆವತ್ತು ಸುಮಾರು 16 ವರ್ಷದಿಂದ ಅಲ್ಲೂ ಬೆಳೀತಿದ್ರು, ಇಲ್ಲೂ ಬೆಳೆಸಿದ್ರು. ಏನು ಮಹಾರಾಷ್ಟ್ರ, ನಾಸಿಕ್ ಆ ಭಾಗದಲ್ಲಿ ಹೆಚ್ಚಿಗೆ ಬೆಳೀತಾರೆ, ಇಲ್ಲೂ ಬೆಳೀತಾ ಇದ್ರು, ಎಲ್ಲ ಕಡೆ ಬೆಳೆ ಆಗ್ತಿತ್ತು. ಅವತ್ತು ಅವ್ರ ಗುಣಮಟ್ಟ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಸರ್ಕಾರದಲ್ಲಿ ಎಲ್ಲ ರೀತಿಯಲ್ಲಿ ಸವಲತ್ತು ಕೊಡ್ತಾ ಇದ್ದಾರೆ. ಕಳೆದ ಬಾರಿ ನೀವು ನೋಡಬೇಕು, ಬೆಲೆ ಕುಸಿತಾದಾಗ ಮಹಾರಾಷ್ಟ್ರ ಸರ್ಕಾರ ಬೆಂಬಲ ಬೆಲೆ ಕೊಡ್ತು, ಅವ್ರು ಉಳಿಸ್ಕೊಂಡಿದ್ದಾರೆ. ಉಳಿಸ್ಕೊಂಡಿದ್ರೆ ಅವರು ಧೈರ್ಯವಾಗಿ ಇವತ್ತು ದಿವಸ ಏನೇ ಬಂದು ಕೂಡ ಸಂಕಷ್ಟಕ್ಕೆ ಸರ್ಕಾರ ಇರ್ತದೆ, ಆಡಳಿತ ಒಂದು ವರ್ಗ ಸಹಾಯ ಮಾಡ್ತದೆ ಅಂತೇಳಿ ಅವ್ರು ಧೈರ್ಯ ಮಾಡ್ತಾರೆ. ನಮ್ಗೆ ಅದು ಯಾವುದೂ ಇಲ್ಲ. ಅವ್ರ ಹಣೆ ಬರಕ್ಕೆ ಬಿಟ್ಬಿಟ್ಟಿದ್ದಾರೆ. ನೀವು ಏನಾದರೂ ಮಾಡ್ಕೊಂಡು ನಿಮ್ಮ ಹಣೆ ಬರ ನೋಡಿ ರೈತರನ್ನ ಅಷ್ಟು ಕಡೆಗಣಿಸಿದ್ರಿಂದ ರೈತ ಜುಗುಪ್ಸೆ ಬಂದ್ಬಿಟ್ಟಿದೆ ವ್ಯವಸಾಯದ ಮೇಲೆ. ಆ ನಿಟ್ಟಿನಲ್ಲಿ ರೈತ ಯಾವುದೇ ಬೆಳೆ ಮಾಡಲಿಕ್ಕೂ ಹಿಂಜರಿತಾ ಇದ್ದಾನೆ. ಬರೀ ಕೋಲಾರದಲ್ಲಿ ಟೊಮೆಟೊ ಅಲ್ಲ, ಎಲ್ಲ ಬೆಳೆಗಳು ಹಿಂಗೆ ಆಗ್ತಾ ಇದೆ. ಇವಾಗ 1 ಎಕರೆನಲ್ಲಿ ಬೆಳೆ ಬೆಳಿಬೇಕಂದ್ರೆ ಸುಮಾರು 2-3 ಲಕ್ಷ ಖರ್ಚಾಗುತ್ತೆ ಸರ್. ಇವತ್ತು ರೈತ ಇಲ್ಲಿ ತಗೊಂಬರ್ಬೇಕಂತ ಹೇಳಿದ್ರೆ ಆ ದುಡ್ಡು ಸಿಗ್ತಾ ಇದೆಯಾ ಸರ್ ಅಂತ? ನಾನು ಅದೇ ಯಾವಾಗಲೂ ಹೇಳಿದೆ, ಇಲ್ಲಿ ಕನಿಷ್ಠ 1 ಎಕರೆಗೆ ಇವತ್ತು ಟೊಮೆಟೊ ಬೆಳಿಬೇಕಂದ್ರೆ 2 ಲಕ್ಷ ಬೇಕೇ ಬೇಕು. ಬೋರ್ವೆಲ್ಲು ಭೂಮಿ ರೆಡಿ ಇದ್ರೂ ಕೂಡ 2 ಲಕ್ಷ ಬೇಕೇ ಬೇಕು. ಆ 2 ಲಕ್ಷ ಇವತ್ತು ಎಕರೆಯಲ್ಲಿ ಏನು ಮಾಡಬೇಕಂದ್ರೆ ಕನಿಷ್ಠ 200-250 ರೂಪಾಯಿ ಮಾರಬೇಕು. ಒಂದು 15 kg ಬಾಕ್ಸು 200 ರೂಪಾಯಿ ಮಾರಿದ್ದು ಕಳೆದ ಸಾರಿ 2023ರಲ್ಲಿ 24ರಲ್ಲಿ ನಡೆದಿತ್ತು. ಅದು ಸೀಸನಲ್ಲಿ ಏನು ಸುಗ್ಗಿ ಕಾಲದಲ್ಲಿ. ಅದ ನಂತರ ಡಿಸೆಂಬರಿಂದ 6 ತಿಂಗಳಿಂದ 150 ಮೇಲೆ ಹೋಗಲೇ ಇಲ್ಲ. ಅಂದರೆ ಅವ್ನು ಬೆಳೆ 2 ಲಕ್ಷ ರೂಪಾಯಿ ಹಾಕಿದರೆ 1 ಲಕ್ಷ ರೂಪಾಯಿ ಕೂಡ ಕೈ ಸೇರ್ತಾ ಇಲ್ಲ. ಹಾಗಿದ್ದಾಗ ಎಷ್ಟು ದಿನ ಮಾಡಲಿಕ್ಕಾಗುತ್ತೆ? 3 ಬೆಳೆ 4 ಬೆಳೆ ಕೈ ಕೊಟ್ಟು ಏನೋ ಸೋಲ್ಬೋದು. ನಿರಂತರವಾಗಿ ನಷ್ಟ ಆಗ್ತಾ ಇದ್ರೆ ಹೇಗೆ ಮಾಡ್ಲಿಕ್ಕಾಗ್ತದೆ? ಒಬ್ಬ ಸಾಧಾರಣ ರೈತ 2 ಬೆಳೆ ಮಾಡಿದ್ರೆ 4 ಲಕ್ಷ ರೂಪಾಯಿ ಕಳ್ಕೊಳ್ತಾನೆ. 4 ಲಕ್ಷ ರೂಪಾಯಿ 1 ಲಕ್ಷ ಬಂದರೆ 3 ಲಕ್ಷ ನಷ್ಟದಲ್ಲಿರ್ತಾರೆ. 3 ಲಕ್ಷ ಬಡ್ಡಿ ಕಟ್ಟಿ ಮೀಟರ್ ಬಡ್ಡಿ, ಚಕ್ರ ಬಡ್ಡಿ ಹೋಗಿ ರೈತನು ಸಂಪೂರ್ಣವಾಗಿ ಹಾಳಾಗ್ಬಿಡ್ತಾನೆ. ಇದು ವಾಸ್ತವಾಂಶ. ಏನಾಗ್ತಿದೆ ಸರ್ ರೇಟ್? ಮಾರ್ಕೆಟಲ್ಲಿ ಏನಿದೆ ಸರ್ ಇವತ್ತು? ನೋಡಿ, ಮಾರ್ಕೆಟಲ್ಲಿ ನೀವೇ ನೋಡಿದ್ರಿ, ಕನಿಷ್ಠ 30 ರೂಪಾಯಿಂದ ಒಂದು 150 ರೂಪಾಯಿ ಹೋಗ್ತಾ ಇದೆ. 150 ರೂಪಾಯಿ ಇವತ್ತು ಪ್ರೊಸೆಸಿಂಗ್ ಯೂನಿಟ್ ಸಂಸ್ಕರಣಾ ಘಟಕಗಳು ಕೊರತೆ ಇಲ್ಲಿ ಕೋಲಾರಲ್ಲಿ.
ನಾವೇನು ಕೇಂದ್ರ ಸರ್ಕಾರ ಶೇಕಡ ಪ್ರೊಸೆಸಿಂಗ್ ಸಂಸ್ಕರಣಾ ಘಟಕಗಳ ನಿರ್ಮಾಣ ಮಾಡಲಿಕ್ಕೆ 50% ಕೊಟ್ಟರೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 25% ಕೊಡ್ತಕ್ಕಂಥ ಪದ್ಧತಿ ಇದೆ. ಇದು ನೆರೆ ರಾಜ್ಯಗಳಾದಂಥ ತಮಿಳುನಾಡು, ಆಂಧ್ರ, ಕೇರಳದಲ್ಲಿ ಕೊಡ್ತಾ ಇರೋದ್ರಿಂದ ಇವತ್ತು ಚಿತ್ತೂರು ಭಾಗದಲ್ಲಿ ಅತಿ ಹೆಚ್ಚು ಸಂಸ್ಕರಣಾ ಘಟಕಗಳಿದ್ದಾವೆ. ಇಲ್ಲಿಂದ ಇಲ್ಲಿಗೆ ಹೋಗಬೇಕಾದ್ರೆ ಸಾಗಾಣಿಕೆ ವೆಚ್ಚ ಕೆಜಿ ಮೇಲೆ 3 ರೂಪಾಯಿಂದ 4 ರೂಪಾಯಿ ಬೀಳ್ತದೆ. ಒಂದು ವೇಳೆ ಕರ್ನಾಟಕದಲ್ಲೇ ಇದ್ದಿದ್ದರೆ ಆ 2 ರೂಪಾಯಿಂದ 3 ರೂಪಾಯಿ ಕೋಲಾರ ನಮ್ಮ ರೈತರು ಸಿಗ್ತದೆ. ಅಂದರೆ ಕರ್ನಾಟಕ ಅಂದರೆ ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಬೇರೆ ರಾಜ್ಯದಲ್ಲಿ ಕೊಡ್ತಕ್ಕಂಥ ಹೆಚ್ಚುವರಿ ಸಬ್ಸಿಡಿನ ಇಲ್ಲಿ ಕೊಟ್ಟಿದ್ದಾರೆ ಅನುಕೂಲ ಆಗ್ತಿತ್ತು. ಈ ಬೇಡಿಕೆ ನಮಗೆ ಮಾರ್ಕೆಟ್ ವಿಸ್ತರಣೆ ಆಗೋ ಜೊತೆಗೆ ಈ ಬೇಡಿಕೆ ಕೂಡ ನಿರಂತರವಾಗಿ ಸುಮಾರು 16 ವರ್ಷ ಬೇಡಿಕೆ ಮಾಡಿದ್ರೆ ಇವತ್ತು ಆ ಕಾರ್ಯಗತ ಆಗಿಲ್ಲ. ಹಾಗಾಗಿ ಕೋಲಾರದ ರೈತ ದುರಂತ, ವಿಶೇಷವಾಗಿ ಕರ್ನಾಟಕದ ರೈತರು ಬೆಳೆದಂಥ ಒಂದು ಟೊಮೆಟೋಗೆ ಆಂಧ್ರಕ್ಕೆ ತೊಗೊಂಡೋಗಿ ಅಲ್ಲಿ ಹೋಗಿ ಸಂಸ್ಕರಣಾ ಘಟಕಗಳು ಅಲ್ಲಿ ಹೋಗಿ ಮಾರಾಟ ಮಾಡೋ ಪರಿಸ್ಥಿತಿ ಬಂದಿದೆ. ಇವೆಲ್ಲ ಕೂಡ ಸರ್ಕಾರ ಗಮನಿಸಬೇಕು. ಸಂಸ್ಕರಣಾ ಘಟಕ ತುರ್ತಾಗಿ ಕೋಲಾರ ಜಿಲ್ಲೆಯಲ್ಲಿ ಆದರೆ ರೈತನಿಗೆ 1 ಕೆಜಿ ಮೇಲೆ 2 ರೂಪಾಯಿ ಹೆಚ್ಚುವರಿ ಸಿಗ್ತಕ್ಕಂಥ ಅವಕಾಶ ಇದೆ. ಕೋಲಾರ ರೈತನ ಉಳಿತಾನೆ, ಸರ್ಕಾರಕ್ಕೆ ಒಂದು ಒಳ್ಳೆಯ ಹೆಸರು ಬರ್ತದೆ. ಇನ್ನು ಇವಿಷ್ಟು ರೈತರ ಮಾತಾಡಿ ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಏನು ಸಂಕಷ್ಟದಲ್ಲಿರುವಂಥ ರೈತರಿಗೆ ಸರ್ಕಾರ ಕೂಡಲೇ ಮುಂದೆ ಬರಬೇಕು ಮತ್ತು ಅದ್ರ ಜೊತೆಗೆ ಬೆಂಬಲ ಬೆಲೆಯನ್ನು ಕೊಡಬೇಕೆಂಬುದು ರೈತರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.